ದರ್ಶನ್ ಕೇಸ್ನಲ್ಲಿ ಮೇಲಿಂದ ಮೇಲೆ ಕೋರ್ಟ್ ಮೊರೆ ಹೋಗಲಾಗ್ತಿದೆ. ಕಾರಾಗೃಹದಲ್ಲಿರುವಂತಹ ಕಾಟೇರನಿಗೆ ಎಸ್ಪಿಪಿ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ. ದರ್ಶನ್ ಕೇಸ್ನಲ್ಲಿ ಮೇಲಿಂದ ಮೇಲೆ ಕೋರ್ಟ್ ಮೊರೆ ಹೋಗಬೇಕಾದಂತಹ ಸಂದರ್ಭ ಬಂದಿದೆ. ಕಾರಾಗೃಹದಲ್ಲಿರುವಂತಹ ಕಾಟೇರನಿಗೆ ಎಸ್ಪಿಪಿ ಶಾಕ್ ಕೊಡ್ತಿದೆ. ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆಗೆ ಡಚ್ಚು ಮನವಿ ಮಾಡಿದ್ರು. ಈಗ ದರ್ಶನ್ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿದೆ ಪ್ರಾಸಿಕ್ಯೂಷನ್. ಡೇ ಟು ಡೇ ಬೇಸಿಸ್ ಮೇಲೆ ಆಗಬೇಕು ವಿಚಾರಣೆ ಅನ್ನುವಂಥದ್ದು ಅವ್ರ ಮನವಿ ಇತ್ತು. ಪ್ರತಿದಿನ ಕೇಸ್ ಟ್ರಯಲ್ ನಡೆಸಲು ದರ್ಶನ್ ಮನವಿಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ಯತೆ ಮೇಲೆ ಕೊಲೆ ಪ್ರಕರಣದ ವಿಚಾರಣೆ ನಡೀತಿದೆ. ಹೀಗಾಗಿ ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ಯಾಕೆ ಅನ್ನುವಂತಹ ಆಕ್ಷೇಪ ಕೇಳಿ ಬಂದಿದೆ. ಇದೇ ವೇಳೆ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿ ಹಾಕಿದ್ದಾರೆ. ಜೈಲಿನ ಒಳಗೆ ಕುಟುಂಬಸ್ಥರ ಭೇಟಿಗೆ ಮನವಿ ಮಾಡಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಕುಟುಂಬದವರು ವಕೀಲರ ಭೇಟಿಗೆ ಅವಕಾಶಕ್ಕಾಗಿ ಮನವಿ ಮಾಡಲಾಗಿದೆ. ಕೋರ್ಟ್ಗೆ ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಅನ್ವಯ ಈ ಮನವಿಯನ್ನು ಸಲ್ಲಿಸಲಾಗಿದೆ. ಅವಕಾಶ ಕಲ್ಪಿಸಬೇಕು ಅಂತ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸೋಮವಾರ ದರ್ಶನ್ ಅರ್ಜಿ ಭವಿಷ್ಯ ನಿರ್ಧಾರ ಆಗುತ್ತೆ. ಕುಟುಂಬಸ್ಥರ ಭೇಟಿಗೆ ಅವಕಾಶ ಬೇಕು, ವಕೀಲರ ಭೇಟಿಗೆ ಅವಕಾಶ ಬೇಕು ಅಂತ ಕೂಡ ಈಗ ಮನವಿ ಮಾಡಿರುವಂತದ್ದು. ಮೇಲಿಂದ ಮೇಲೆ ಈ ಕೇಸ್ನಲ್ಲಿ ಕೋರ್ಟ್ ಮೆಟ್ಟಿಲಿರುವಂತಹ ಪರಿಸ್ಥಿತಿ ಉಂಟಾಗಿದೆ. ಕಾರಾಗೃಹದಲ್ಲಿರುವಂತಹ ಕಾಟೇರನಿಗೆ ಎಸ್ಪಿಪಿ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ. ಈ ಪ್ರಕರಣದ ತನಿಖೆ ಏನಿದೆ ಇದು ಡೇ ಟು ಡೇ ಬೇಸಿಸ್ ಮೇಲೆ ಆಗಬೇಕು, ವಿಚಾರಣೆ ವೇಗವಾಗಿ ಆಗಬೇಕು ಅನ್ನುವಂಥದ್ದು ದರ್ಶನ್ ಅವರ ಮನವಿ ಆಗಿದೆ. ಸದ್ಯಕ್ಕೆ ದರ್ಶನ್ ಅರ್ಜಿಗೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದ ಪ್ರಾಸಿಕ್ಯೂಷನ್. ಈಗ ಯಾಕೆ ಆಕ್ಷೇಪ ಅಂದ್ರೆ ಒಂದು ಪ್ರಿಯಾರಿಟಿ ಮೇಲೆ, ಆದ್ಯತೆ ಮೇಲೆ ಈ ಕೊಲೆ ಪ್ರಕರಣದ ವಿಚಾರಣೆ ನಡೀತಿದೆ. ಆದ್ರೆ ಯಾಕೆ ಡೇ ಟು ಡೇ ಬೇಸಿಸ್ ಅಂತಿದ್ದಾರೆ ಅನ್ನೋ ಕಾರಣಕ್ಕೆ ಈಗ ಆಕ್ಷೇಪವನ್ನ ಸಲ್ಲಿಸಿದೆ ಪ್ರಾಸಿಕ್ಯೂಷನ್. ಜೊತೆಗೆ ಇದೇ ವೇಳೆ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜೈಲಿನ ಒಳಗಿರುವಂತಹ ದರ್ಶನ್ಗೆ ಕುಟುಂಬಸ್ಥರಿಗಾರು ಭೇಟಿ ಮಾಡಕ್ ಅವಕಾಶ ಕೊಡಿ, ವಕೀಲರನ್ನ ಭೇಟಿ ಮಾಡಕಾರ ಅವಕಾಶ ಕೊಡಿ. ಒಟ್ನಲ್ಲಿ ಕುಟುಂಬಸ್ಥರ ಭೇಟಿಗೂ ಕೂಡ ಈಗ ಅರ್ಜಿಯನ್ನ ಸಲ್ಲಿಸಿ ಮನವಿಯನ್ನ ಮಾಡಿ ಪರ್ಮಿಷನ್ ಅನ್ನ ತಗೊಂಡು ಜೊತೆಗೆ ದರ್ಶನ್ ಕುಟುಂಬಸ್ಥರ ಭೇಟಿಯನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಅವಕಾಶ ಕಲ್ಪಿಸುವಂತೆ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸೋಮವಾರ ಈ ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಕೋರ್ಟ್ ಏನ್ ಹೇಳುತ್ತೆ ಅನ್ನೋದು ಸೋಮವಾರ ಗೊತ್ತಾಗುತ್ತೆ. ಅಲ್ಲಿ ತನಕ ಕಾದು ನೋಡಬೇಕಿದೆ. ಒಟ್ನಲ್ಲಿ ದರ್ಶನ್ ಕೇಸ್ನಲ್ಲಿ ಯಾವ ರೀತಿಯ ನೆಮ್ಮದಿಯೂ ಕಾಣ್ತಿಲ್ಲ. ಜೈಲಿನಲ್ಲಿರುವಂತಹ ವಿಚಾರ ಎಲ್ಲರಿಗೂ ಗೊತ್ತು. ಆದ್ರೆ ಎಸ್ಪಿಪಿ ಕೂಡ ಮೇಲಿಂದ ಮೇಲೆ ಶಾಕ್ ನೀಡ್ತಾನೆ ಇದೆ. ದರ್ಶನ್ ಮನವಿ ಮಾಡಿದ್ದಾರೆ. ಈ ವಿಚಾರಣೆ ಏನಿದೆ ಇದು ಡೇ ಟು ಡೇ ಬೇಸಿಸ್ ಮೇಲೆ ಆಗ್ಲಿ, ಬೇಗ ವಿಚಾರಣೆಯನ್ನ ಕೈಗೊಳ್ಳಿ, ಬೇಗ ಮುಗಿಸಿ ಅನ್ನುವಂತಹ ಆಲೋಚನೆ ಅವರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ವಿಚಾರಣೆಯನ್ನ ಸ್ವಲ್ಪ ವೇಗಗೊಳಿಸಿ ಅನ್ನೋ ರೀತಿಯಲ್ಲಿ ಡೇ ಟು ಬೇಸಿಸ್ ಮೇಲೆ ವಿಚಾರಣೆ ಮಾಡಿ ಅಂತ ದರ್ಶನ್ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಆದರೆ ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ಮಾಡೋಕೆ ಈಗ ಆಕ್ಷೇಪ ಕೂಡ ಕೇಳಿ ಬಂದಿದೆ. ಇದೇ ವೇಳೆ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಕೂಡ ಅರ್ಜಿಯನ್ನ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಜೈಲಿನ ಒಳಗೆ ಕುಟುಂಬಸ್ಥರ ಭೇಟಿಗೂ ಕೂಡ ದರ್ಶನ್ ಮನವಿಯನ್ನ ಮಾಡಿರುವಂತದ್ದು. ಕುಟುಂಬಸ್ಥರು ವಕೀಲರು ಇವರನ್ನಾರ ಭೇಟಿ ಮಾಡಕ್ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಕರ್ನಾಟಕ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಅನ್ವಯ ಈ ಮನವಿಯನ್ನ ಮಾಡಲಾಗಿದೆ. ಅವಕಾಶ ಕಲ್ಪಿಸಿಕೊಡಿ ಅಂತ ಸೆಷನ್ಸ್ ಕೋರ್ಟ್ಗೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೋಮವಾರ ಈ ಅರ್ಜಿಯ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಡೇ ಟು ಡೇ ಬೇಸಿಸ್ ಮೇಲೆ ಆಗ್ತಿರುವಂತಹ ಈ ಒಂದು ವಿಚಾರಣೆ ಇದು ಆದ್ಯತೆಯ ಮೇರೆಗೆ ನಡೀತಿದೆ ಅಂತ ಆಕ್ಷೇಪ ಕೇಳಿ ಬಂದಿರುವಂತದ್ದು. ಹಾಗಾಗಿ ಯಾಕೆ ಡೇ ಟು ಡೇ ಬೇಸಿಸ್ ಮೇಲೆ ಅಂತ ಕೇಳ್ತಿದ್ದಾರೆ. ಆದ್ಯತೆ ಮೇರೆಗೆ ವಿಚಾರಣೆ ನಡೀತಿದೆಯಲ್ಲ ಅನ್ನುವಂತಹ ರೀತಿಯಲ್ಲಿ ಈಗ ಆಕ್ಷೇಪಣೆಯನ್ನ ಸಲ್ಲಿಸಿದೆ ಪ್ರಾಸಿಕ್ಯೂಷನ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಅರುಣ್. ಅರುಣ್, ದರ್ಶನ್ಗೆ ಅಫ್ಕೋರ್ಸ್ ಜೈಲಿನಲ್ಲಿದ್ರು ನೆಮ್ಮದಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ, ಯಾಕೆಂದ್ರೆ ವಿಚಾರಣೆ ಕೂಡ ವೇಗವಾಗಿ ಆಗ್ತಿಲ್ಲ, ಅಟ್ಲೀಸ್ಟ್ ಡೇ ಟು ಡೇ ಬೇಸಿಸ್ ಮೇಲೆ ಮಾಡಿ ಅಂತ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನಂದ್ರೆ ಟ್ರಯಲ್ ಪ್ರಾರಂಭ ಆಗಿರುವಂತದ್ದು. ಜೊತೆಗೆ ಏನಂದ್ರೆ ದರ್ಶನ್ ಅವರ ಒಂದು ಮನವಿಯನ್ನ ಮಾಡಿರುವಂತದ್ದು. ಅಂದ್ರೆ ಡೇ ಟು ಡೇ ಅವರನ್ನ ಅಂದ್ರೆ ಪ್ರತಿದಿನ ಸಹ ಈ ಒಂದು ಪ್ರಕರಣದ ಟ್ರಯಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಒಂದು ಅರ್ಜಿಗೆ ಈಗ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿರುವಂತದ್ದು. ಜೊತೆಗೆ ಈ ಬಗ್ಗೆ ಏನು ಮಾರ್ಚ್ 2ರಂದು ಒಂದು ಕೋರ್ಟ್ ನಾವು ಇದರ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಡಿಸೆಂಬರ್ 18ರಿಂದ ಟ್ರಯಲ್ ಪ್ರಾರಂಭ ಆಗಿರುವಂತದ್ದು. ಇಲ್ಲಿವರೆಗೂ ಸಹ ಕೇವಲ ಒಂದು 3-4 ಜನರ ಒಂದು ಟ್ರಯಲ್ ಮಾತ್ರ ಅಂದ್ರೆ ವಿಚಾರಣೆ ಮತ್ತೆ ಕ್ರಾಸ್ ಮಾತ್ರ ಆಗಿರುವಂತದ್ದು. ಸೊ ಈ ರೀತಿ ಆದ್ರೆ ದರ್ಶನ್ ಅವರ ವಿಚಾರಣೆ ಬರೋಷ್ಟೊಳಗೆ ತುಂಬಾ ದಿನಗಳಾಗುತ್ತೆ. ಹಾಗಾಗಿ ಬೇಗ ಇದನ್ನ ನೀವು ಟ್ರಯಲ್ ಮುಗಿಸ್ಬೇಕಂತ ಕೋರ್ಟ್ಗೆ ಹೇಳಿರುವಂತದ್ದು. ಹೀಗಾಗಿ ದರ್ಶನ್ ವಕೀಲರು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಅರ್ಜಿಯನ್ನು ವಿಚಾರಣೆ ಸೋಮವಾರ
ಕೋರ್ಟ್ ಮಾಡುತ್ತೆ. ಅದರ ಸಂದರ್ಭದಲ್ಲಿ ಯಾವ ರೀತಿ ಈಗಾಗಲೇ SPP ಅವರು ಸಹ ಆಕ್ಷೇಪಣೆ ಸಲ್ಲಿಸಿರುವಂತದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು 6 ತಿಂಗಳಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಮನವರಿಕೆ 6 ತಿಂಗಳಲ್ಲಿ ಟ್ರಯಲ್ ಮುಗಿಸಿ ಅಂತ ಸಹ ಹೇಳಿರುವಂತದ್ದು. ಹಾಗಾಗಿ ಡೇ ಟು ಡೇ ಏನಾದ್ರು ಟ್ರಯಲ್ ಆರಂಭವಾದ್ರೆ ಇಷ್ಟು ದಿನಗಳಲ್ಲಿ ಇದನ್ನು ಮುಗಿಸಬಹುದು ಏನು ಅನ್ನೋದ್ರ ಬಗ್ಗೆ ಅವರು ಲೆಕ್ಕಾಚಾರ ಹಾಕೋತಾರೆ. ಈಗಾಗಲೇ 6 ತಿಂಗಳು ಆಗಿದೆ ದರ್ಶನ್ ಅವರು ಒಂದು ಜೈಲಿಗೆ ಹೋಗಿ ಅಲ್ಲಿಂದ ಸಹ ಇಲ್ಲಿವರೆಗೂ ಸಹ ಆಗಿರುತ್ತೆ ಒಂದು ರಿಲೀಫ್ ಗಳಿಸಿಲ್ಲ, ಮತ್ತೆ ಜಾಮೀನು ಅರ್ಜಿಗೂ ಸಹ ಏನು ಹಾಕಿಲ್ಲ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಈಗ ಟಿವಿ ಕೇಳಿದ್ರು, ಟಿವಿಯನ್ನ ಸಹ ಒಂದು ಅನುಮತಿ ಮೇರೆಗೆ ಕೊಟ್ಟಿರುವಂತದ್ದು. ಮತ್ತೆ ಮನೆ ಊಟಕ್ಕೆ ಬೇರೆ ಇತರ ಆರೋಪಿಗಳು ಸಹ ಕೇಳಿದ್ರು, ಅದರಲ್ಲಿ ಏನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಈ ರೀತಿ ಒಂದಲ್ಲ ಒಂದು ರೀತಿ ಅರ್ಜಿಗಳು ಇತರ ಆರೋಪಿಗಳು ಮತ್ತೆ ದರ್ಶನ್ ಅವರು ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಸಹ ಒಂದು ಟ್ರಯಲ್ ಅನ್ನ ಪ್ರಾರಂಭ ಬೇಗ ಒಂದು ಮುಖಕ್ಕೂ ಸಹ ಪ್ರಯತ್ನ ಮಾಡ್ತಾ ಇರುವಂತ. ಅದ್ರ ಜೊತೆಗೆ ಬೇರೆ ಬೇರೆ ಅಪ್ಲಿಕೇಶನ್ ಮಾಡ್ತಾ ಇದ್ರೆ ಅದನ್ನು ಹಿಯರಿಂಗ್ ಅನ್ನ ಮಾಡಬೇಕು, ಅದರ ಬಗ್ಗೆ ಒಂದು ತೀರ್ಪನ್ನ ಕೊಡಬೇಕು. ಹೀಗಾಗಿ ಇದರಲ್ಲಿ ಸಹ ಟೈಮ್ ಆಗುತ್ತೆ ಅನ್ನೋದು ಒಂದು ಪ್ರಾಸಿಕ್ಯೂಷನ್ ಸ್ಟೆಪ್ ಆಗಿರೋರು. ಹಾಗಾಗಿ ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.